ದಕ್ಷಿಣ ಭಾರತದ ಅತ್ಯಂತ ಸುಂದರ ಅತ್ಯಂತ ಚಂದದ ನಟಿ ಅಂದ್ರೆ ಮೊದಲು ನಮ್ಮ ಕಣ್ಮುಂದೆ ಬರುವುದು ಸೌಂದರ್ಯ. ಹೆಸರಿಗೆ ತಕ್ಕಂತೆ ಸೌಂದರ್ಯದ ಗಣಿಯಾಗಿದ್ದ ಈ ಚಂದುಳ್ಳಿ ಚೆಲುವೆ 90ರ ದಶಕದ ಬಹು ಬೇಡಿಕೆಯ ನಟಿಯಾಗಿದ್ರು. ಕನ್ನಡ ಚಿತ್ರರಂಗದಿಂದಲೇ ಸಿನಿ ಜರ್ನಿ ಆರಂಭಿಸಿದ ಸೌಂದರ್ಯ ನಂತರ ಪಂಚಭಾಷಾ ನಟಿಯಾಗಿ ಮಿಂಚಿದ್ರು. ಆದರೆ ನಟಿ ಸೌಂದರ್ಯ ಕಂಡಿದ್ದು ಮಾತ್ರ ದುರಂತ ಸಾವು. ಇಂದು ಪಂಚಭಾಷಾ ನಟಿ ಪಂಚಭೂತಗಳಲ್ಲಿ ಲೀನವಾದ ದಿನ. ಈ ದಿನ ಅವರ ಕುರಿತು ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತೀವಿ ನೋಡಿ. ಪಂಚಭಾಷಾ ತಾರೆಯಾಗಿ ಮಿಂಚಿದ ನಟಿ ಸೌಂದರ್ಯ. ಇಂದು ಸೌಂದರ್ಯದ ಗಣಿ ಪಂಚಭೂತಗಳಲ್ಲಿ ಲೀನವಾದ ದಿನ. ಸೌಂದರ್ಯ ಅಬ್ಬಬ್ಬ, ಅದೇನ್ ಚಂದ ಅದೇನಂದ. ಈ ನಟಿಯ ನೈಜ ಸೌಂದರ್ಯಕ್ಕೆ ಮನ ಸೋಲದವರೇ ಇಲ್ಲ, ಅವರ ಕಣ್ಣೋಟಕ್ಕೆ ಸೆರೆಯಾಗದವರೇ ಇಲ್ಲ. ಒಂದ್ ಕಾಲದಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ನೆಚ್ಚಿನ ನಟಿಯಾಗಿದ್ದ ಸೌಂದರ್ಯ ಪಂಚಭೂತಗಳಲ್ಲಿ ಲೀನವಾದ ದಿನ ಇದು. ಹೌದು, ನಟಿ ಸೌಂದರ್ಯ 1990, 2000ರ ದಶಕದಲ್ಲಿ ತಮ್ಮ ನಟನೆ ಗಾಂಭೀರ್ಯತೆಯಿಂದಲೇ ಇಡೀ ಸೌತ್ ಇಂಡಿಯಾದ ಮನೆ ಮಾತಾಗಿದ್ರು. ಕನ್ನಡದಿಂದ ತಮ್ಮ ಸಿನಿ ಜರ್ನಿಯನ್ನ ಪ್ರಾರಂಭಿಸಿದ ಸೌಂದರ್ಯ ನಂತರ ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಸೇರಿ ಪಂಚಭಾಷಾ ತಾರೆಯಾಗಿ ಮಿಂಚಿದ ಮಿಂಚುಳೆ. ಇನ್ನು ಯಾವುದೇ ಚಿತ್ರವಾಗ್ಲಿ ಉಡುಗೆಯ ವಿಚಾರದಲ್ಲಿ ತುಂಬಾ ಸ್ಟ್ರೇಟ್. ತುಂಡೊಡುಗೆ ಒಪ್ಪದ ಸೌಂದರ್ಯ ಮೈಮಾಟ ತೋರಿಸುವಂತಹ ಚಿತ್ರಗಳನ್ನ ಒಪ್ತಲೇ ಇರಲಿಲ್ಲ. ತಾನು ನಟಿಸುವ ಚಿತ್ರದಲ್ಲಿ ಹೀರೋಗೆ ಇರುವಷ್ಟೇ ಪ್ರಾಮುಖ್ಯತೆ, ಗಾಂಭೀರ್ಯತೆಯನ್ನ ಬಯಸ್ತಾ ಇದ್ರು. ಇಷ್ಟೆಲ್ಲ ಖ್ಯಾತಿ ಗಳಿಸಿದ್ದ ಸೌಂದರ್ಯ ನಮ್ಮ ನಗಲಿ ಇಂದಿಗೆ 21 ವರ್ಷ. 2004ರಲ್ಲಿ ನಡೆದಿದ್ದ ವಿಮಾನ ಅಪಘಾತದಲ್ಲಿ ನಟಿ ಸೌಂದರ್ಯ ಸಾವನ್ನಪ್ಪಿದ್ರು. ಇಂದು ಅವರ 21ನೇ ಪುಣ್ಯಸ್ಮರಣೆ. ಬಹು ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದ ಅವರಿಗೆ ಒಂದು ಅಭಿಮಾನಿ ಬಳಗವೇ ಇತ್ತು. 12 ವರ್ಷಗಳ ಯಶಸ್ವಿ ವೃತ್ತಿ ಜೀವನವನ್ನ ಹೊಂದಿದ್ದ ಅವರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಭಾರತೀಯ ಚಿತ್ರರಂಗದ ಉನ್ನತ ನಿರ್ದೇಶಕರು ಮತ್ತು ಸೂಪರ್ ಸ್ಟಾರ್ಗಳೊಂದಿಗೆ ಕೆಲಸ ಮಾಡಿರುವ ಕೀರ್ತಿ ಇವರಿಗೆ ಸಲ್ಲತ್ತೆ. 1972ರ ಜುಲೈ 18ರಂದು ಬೆಂಗಳೂರಿನಲ್ಲಿ ಹುಟ್ಟಿದ ಸೌಂದರ್ಯ ಬೆಂಗಳೂರಿನಲ್ಲಿ MBBS ಪದವಿ ಪಡೆಯಲು ವಿದ್ಯಾಭ್ಯಾಸ ಪ್ರಾರಂಭಿಸಿದ್ರು. ಆದರೆ ದಕ್ಷಿಣ ಚಿತ್ರರಂಗದಲ್ಲಿ ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳಲು ಮೊದಲ ವರ್ಷದ ನಂತರ 1992ರಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ನಿಲ್ಲಿಸಿದ್ರು. ಹಿರಿಯ ಚಲನಚಿತ್ರ ಬರಹಗಾರ, ಕೈಗಾರಿಕೋದ್ಯಮಿ KS ಸತ್ಯನಾರಾಯಣ ಅವರ ಪುತ್ರಿ ಸೌಂದರ್ಯ 1992ರಲ್ಲಿ ಬಾನನ್ನ ಪ್ರೀತಿಸು, ಗಂಧರ್ವ ಚಿತ್ರಗಳ ಮೂಲಕ ಗ್ಲಾಮರ್ ಜಗತ್ತಿಗೆ ಎಂಟ್ರಿ ಕೊಟ್ರು. ಕಮಲ್ ಹಾಸನ್, ರಜನಿಕಾಂತ್, ಮೋಹನ್ ಲಾಲ್, ಚಿರಂಜೀವಿ, ಬಾಲಕೃಷ್ಣ, ನಾಗಾರ್ಜುನ, ವೆಂಕಟೇಶ್, ರವಿಚಂದ್ರನ್, ವಿಷ್ಣುವರ್ಧನ್ ಮತ್ತು ಅಮಿತಾಬ್ ಬಚ್ಚನ್ ನಂತರ ಭಾರತದ ಬಹುತೇಕ ಎಲ್ಲ ಸೂಪರ್ ಸ್ಟಾರ್ಗಳೊಂದಿಗೆ ನಟಿಸಿದ ಏಕೈಕ ನಾಯಕ ನಟಿಯಾಗಿ ಸೌಂದರ್ಯ ಹೆಸರನ್ನ ಸಂಪಾದಿಸಿದ್ರು. ಬೆಂಗಳೂರಿನವರಾಗಿದ್ರೂ ತೆಲುಗು ಚಿತ್ರಗಳ ಮೂಲಕ ಅವರು ಅನೇಕರ ಹೃದಯಗಳನ್ನ ತಲುಪಿದ್ರು. ಬಹುಭಾಷಾ ಸಿನಿಮಾಗಳಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು. ತಮ್ಮ ಅತ್ಯುತ್ತಮ ಅಭಿನಯಕ್ಕಾಗಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನ ಮುಡಿಗೇರಿಸಿಕೊಂಡಿದ್ರು. 12 ವರ್ಷಗಳ ಅಲ್ಪಾವಧಿಯ 6 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನ ಪಡೆದ್ರು. ಆ ಚಿತ್ರಗಳೆಂದರೆ 1994ರಲ್ಲಿ ಅಮ್ನೋರು, 1998ರಲ್ಲಿ ಅನಂತಪುರಂ, 1999ರಲ್ಲಿ ರಾ. ಇನ್ನು ತಾವೇ ನಿರ್ಮಾಣ ಮಾಡಿದ್ದ ದ್ವೀಪ ಸಿನಿಮಾಗೆ ಅತ್ಯುತ್ತಮ ನಟಿ ಮತ್ತು ಅತ್ಯುತ್ತಮ ನಿರ್ಮಾಪಕಿ ಪ್ರಶಸ್ತಿಗಳು ಬಂದಿದ್ದು ಹೆಮ್ಮೆಯ ಸಂಗತಿ. 2004ರಲ್ಲಿ ಆಪ್ತ ಮಿತ್ರ, 1998ರಿಂದ 99ರಲ್ಲಿ ದೋಣಿ ಸಾಗಲಿ ಮತ್ತು 2002ರಲ್ಲಿ ದ್ವೀಪ ಸಿನಿಮಾಗೆ ಕರ್ನಾಟಕದ ರಾಜ್ಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರು. ಆಂಧ್ರಪ್ರದೇಶ ಸರ್ಕಾರ ನೀಡುವ ನಂದಿ ಪ್ರಶಸ್ತಿಯನ್ನ ಅಮ್ನೂರು, ಪವಿತ್ರ ಬಂಧನಂ ಮತ್ತು ಅನಂತಪುರಂನಿಂದ ಗೆದ್ದುಕೊಂಡಿದ್ರು. ನಟಿಯಾಗಿ ಮಾತ್ರವಲ್ಲದೆ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ದ್ವೀಪ ಚಿತ್ರದ ನಿರ್ಮಾಪಕಿಯಾಗಿಯೂ ಆಗಿದ್ರು.
ತಂದೆಯ ಮರಣದ ನಂತರ ಅವರ ಸಹೋದರ ಅಮರ್ನಾಥ್ ಅವರು ನಟಿಯ ಎಲ್ಲ ಕೆಲಸವನ್ನ ನೋಡಿಕೊಂಡಿದ್ರು. ದುರಾದೃಷ್ಟವಶತ್ ಒಡ ಹುಟ್ಟಿದವರು ಈ ಅಪಘಾತದಲ್ಲಿ ಒಟ್ಟಿಗೆ ಕೊನೆಯುಸಿರೆಳೆದ್ರು. ಇಂದಿಗೂ ಬಹುತೇಕ ಎಲ್ಲ ನಟರ ನಟಿಯರ ಪ್ರೀತಿಯ ನಟಿ ಎಂದ್ರೆ ಅದು ಸೌಂದರ್ಯ. ಇತ್ತೀಚಿನ ಸಾಲಿನ ಸಾಯಿ ಪಲ್ಲವಿ ಸೌಂದರ್ಯರ ಹಾದಿಯನ್ನ ತುಳಿಯುತ್ತಾ ಇಡೀ ಭಾರತದಲ್ಲಿಯೇ ಜನ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಸಿನಿಮಾ ಅಂದ್ರೆ ಬರೀ ಮೈಮಾಟ ತೋರಿಸೋದಲ್ಲ, ಬದಲಿಗೆ ಪಾತ್ರಗಳಿಗೆ ಜೀವ ತುಂಬಿ ನಟಿಸುವ ಮೂಲಕ ಯಶಸ್ಸು ಗಳಿಸಬಹುದು ಎಂದು ತೋರಿಸಿಕೊಟ್ಟವರು ಸೌಂದರ್ಯ. ಎಷ್ಟೋ ಯುವ ಪೀಳಿಗೆಯ ನೆಚ್ಚಿನ ನಟಿ ಸೌಂದರ್ಯ ನಮ್ಮ ಕರುನಾಡಿನ ಮಗಳು ಅನ್ನೋದು ನಮ್ಮ ಹೆಮ್ಮೆಯ ಸಂಗತಿ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.